ಪಾಂಡವಪುರ ಪುರಸಭೆ ವತಿಯಿಂದ ವಿಶೇಷವಾಗಿ ನಡೆದ ಪೌರ ಕಾರ್ಮಿಕರ ದಿನಾಚರಣೆಯೆಂದು ಬಿಳಿ ಪಂಚೆ ಶರ್ಟ್ ಟವಲ್ ಧರಿಸಿ ನೋಡುಗರ ಕಣ್ಣಿಗೆ ಆಕರ್ಷಣೀಯವಾಗಿ ಕಂಡ ಪೌರ ಕಾರ್ಮಿಕರ ಜೊತೆಗೂಡಿ ಜ್ಯೋತಿ ಬೆಳಗಿಸಿದ ಪುರಸಭಾ ಅಧ್ಯಕ್ಷರು ಹಾಗೂ ಸದಸ್ಯರು, ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಪುರಸಭಾ ಹಿರಿಯ ಸದಸ್ಯರಾದ ಎಂ ಗಿರೀಶ್ ಮಾತನಾಡಿ, ದಿನ ಪೌರ ಕಾರ್ಮಿಕರನ್ನು ಕಾಕಿ ಬಟ್ಟೆಯಲ್ಲಿ ನೋಡಿ ಕಣ್ಣು ಕುಕ್ಕಿ ಹೋಗಿತ್ತು. ಈ ದಿನ ಬಹಳ ವಿಶೇಷವಾಗಿ ಮದುವೆ ಗಂಡಿನಂತೆ ಕಾಣುತ್ತಿದ್ದೀರಾ ಎಂದರು. ಪೌರ ಕಾರ್ಮಿಕರಿಗೆ ಸಿಗುವಂತಹ ಎಲ್ಲ ಸೌಕರ್ಯಗಳ ಬಗ್ಗೆ ತಿಳಿಸಿದರು. ಪೌರ ಕಾರ್ಮಿಕರಿಗೆ ದೇಶದ ಪ್ರತಿಯೊಬ್ಬ ನಾಗರಿಕನು ನಮಿಸಬೇಕು. ನಾವೆಲ್ಲ ಆರೋಗ್ಯವಂತವಾಗಿರಲು ಕಾರಣ ಪೌರ ಕಾರ್ಮಿಕರು. ಅವರು ನಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛಗೊಳಿಸದಿದ್ದರೆ ಜನರಿಗೆ ಕಾಯಿಲೆ ಬಂದು ಆಸ್ಪತ್ರೆಗಳು ಭರ್ತಿಯಾಗುತ್ತಿತ್ತು ಎಂದು ತಹಸೀಲ್ದಾರ್ ಬಸವರ ಡೆಪ್ಪ ರೋಣದ ತಿಳಿಸಿದರು. ಪುರಸಭೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಭಾಂಗಣದಲ್ಲಿ ಬುಧವಾರ ಪುರಸಭೆಯಿಂದ ಹಮ್ಮಿಕೊಂಡಿದ್ದ ವಿಶ್ವ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಪೌರ ಕಾರ್ಮಿಕರು ನಿತ್ಯ ನಮ್ಮ ಮನೆ ಕಸ ಸಂಗ್ರಹಿಸುತ್ತಾರೆ, ಜೊತೆಗೆ ಸುತ್ತಮುತ್ತಲಿನ ಪ್ರದೇಶ ಶುದ್ಧ ಮಾಡುತ್ತಾರೆ. ಅವರು ಮಾಡುವಷ್ಟು ಸ್ವಚ್ಛತೆಯ ಕೆಲಸ ಬೇರೆ ಯಾರೂ ಮಾಡಲ್ಲ ಎಂದರು. ಪುರಸಭೆ ಸದಸ್ಯ ಚಂದ್ರು ಮಾತನಾಡಿ, ಪೌರ ಕಾರ್ಮಿಕರು ಪ್ರತಿ 2 ತಿಂಗಳಿಗೊಮ್ಮೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು. ಪುರಸಭೆಯಿಂದ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಪುರಸಭೆಯ ಎಲ್ಲ ಸದಸ್ಯರು ಸದಾ ಪೌರ ಕಾರ್ಮಿಕರ ಪರ ಇರುತ್ತೇವೆ. ಪೌರ ಕಾರ್ಮಿಕರು ಸ್ವಚ್ಛ ಮಾಡುವ ಸಂದರ್ಭದಲ್ಲಿ ದಯಮಾಡಿ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು, ಜಾಗೃತಿಯಿಂದ ಕೆಲಸ ಮಾಡಬೇಕು ಎಂದರು. ಪೌರ ಕಾರ್ಮಿಕರ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾದಾಗ ಉತ್ತಮ ಸೌಲಭ್ಯಗಳುಳ್ಳ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ, ಹಾಗೆ ಪೌರ ಕಾರ್ಮಿಕರ ಮಕ್ಕಳಿಗೆ ಉತ್ತಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮತ್ತು ಪ್ರೋತ್ಸಾಹ ಧನ ಮೂಲಭೂತ ಸೌಕರ್ಯ ಒದಗಿಸಲು ಶಾಸಕ ದರ್ಶನ್ ಪುಟ್ಟಣ್ಣಯ್ಯರಲ್ಲಿ ಮನವಿ ಮಾಡಲಾಗುವುದು ಎಂದು ತಿಳಿಸಿದರು. ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಈಶ್ವರ್ ಮಾತನಾಡಿ, ಯಾರೂ ಕಸವನ್ನು ರಸ್ತೆಯಲ್ಲಿ ಎಸೆಯಬಾರದು, ಮನೆಯ ಬಳಿ ಬರುವ ಗಾಡಿಗೆ ನೀಡಬೇಕು. ಎಲ್ಲೆಂದರಲ್ಲಿ ಕಸ ಹಾಕಬೇಡಿ. ಸ್ವಚ್ಛವಾಹಿನಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತದೆ. ಆಗ ಹಸಿ ಕಸ, ಒಣ ಕಸ ವಿಂಗಡಣೆ ಮಾಡಿ ನಮಗೆ ಕೊಡಿ. ನಾವು ಎಷ್ಟೇ ಕಸವನ್ನು ತೆರವುಗೊಳಿಸಿದರೂ ನೀವು ಮತ್ತೆ ರಸ್ತೆ ಬದಿಯಲ್ಲಿ ಕಸ ಹಾಕಿದರೆ ಹೇಗೆ? ಸಾರ್ವಜನಿಕರು ಪೌರ ಕಾರ್ಮಿಕರಿಗೆ ಸಹಕರಿಸಿ, ಆಗ ಮಾತ್ರ ನಗರವನ್ನು ಸ್ವಚ್ಛವಾಗಿ ಇಡಲು ಸಾಧ್ಯ ಎಂದು ತಿಳಿಸಿದರು. ಇದೇ ವೇಳೆ ಪುರಸಭಾ ಅಧ್ಯಕ್ಷರು ಜ್ಯೋತಿ ಲಕ್ಷ್ಮಿ, ಬಿವೈ ಬಾಬು, ಸದಸ್ಯರಾದ ಶಿವಕುಮಾರ್, ಸೋಮಶೇಖರ್, ಪಾರ್ಥಸಾರಥಿ ಪೌರ ಕಾರ್ಮಿಕರ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಆಡಳಿತ ಮಂಡಳಿಯ ಪರವಾಗಿ ಪುರಸಭಾ ಅಧ್ಯಕ್ಷರಾದ ಜ್ಯೋತಿ ಲಕ್ಷ್ಮಿ, ಬಿವೈ ಬಾಬು, ಪುರಸಭೆ ಮುಖ್ಯ ಅಧಿಕಾರಿ ಸತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಬಹಳ ವಿಶೇಷವಾಗಿ ಶ್ರೀಮತಿ ಧನಲಕ್ಷ್ಮಿ ಪುರಸಭೆ ಆರೋಗ್ಯ ಅಧಿಕಾರಿ ರವರಿಗೆ ಸೀಮಂತ ಕಾರ್ಯಕ್ರಮವನ್ನು ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಪುರಸಭೆ ಪೌರ ಕಾರ್ಮಿಕರಿಗೆ ಏರ್ಪಡಿಸಿದ್ದ ಕ್ರೀಡಾಕೂಟದಲ್ಲಿ ವಿವಿಧ ಆಟಗಳಲ್ಲಿ ಜಯಶೀಲರಾದವರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಪೌರ ಕಾರ್ಮಿಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅಧಿಕಾರಿ ಸತೀಶ್ ಕುಮಾರ್, ಉಪಾಧ್ಯಕ್ಷ ಎಲ್ ಅಶೋಕ್, ಸದಸ್ಯರಾದ ಲಕ್ಷ್ಮಮ್ಮ, ಗೀತಾ, ಅರ್ಚನಾ, ಚಂದ್ರು, ಮಂಗಳ, ಧನಲಕ್ಷ್ಮಿ, ಲಕ್ಷ್ಮೇಗೌಡ, ಪಟೇಲ್, ರಮೇಶ್, ಮಹಮ್ಮದ್ ಹನೀಫ್, ಯಶವಂತ, ಸಿಬ್ಬಂದಿ ವರ್ಗದವರಾದ ಈಶ್ವರ, ರಂಗ, ಮಹೇಶ್, ಮಧು, ಗಣೇಶ, ಶ್ರೀನಿವಾಸ, ಶಿವು, ಶಿವರಾಜ, ಸ್ಯಾನಿಟೈಸರ್ ಸೂಪರ್ವೈಸರ್ ಬೀರಶೆಟ್ಟಹಳ್ಳಿ ರಮೇಶ್, ನಾಗೇಶ್, ಮಣಿಪ್ರಸಾದ್, ನರಸಿಂಹ ಸೇರಿದಂತೆ ಅಧಿಕಾರಿಗಳು ಹಾಗೂ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ಮಾಡ್ತೀವಿ, ಗಣರಾಜ್ಯೋತ್ಸವ ಮಾಡ್ತೀವಿ, ಪ್ರತಿಯೊಂದು ಮಾಡ್ತೀವಿ. ಆದ್ರೆ ಸ್ವಚ್ಛತೆ ಬಗ್ಗೆ, ಕ್ಲೀನ್ ಮಾಡೋ ಬಗ್ಗೆ ಏನೂ ಅನುಕರಣೆ ಇಲ್ಲ. ಯಾಕೆ ಮಾಡಬಾರ್ದು? ಈ ಸರ್ಕಾರದಲ್ಲಿ ಉನ್ನತ ಮಟ್ಟದಲ್ಲಿ ಡಿಸಿಷನ್ ಆಗಿ ಅವ್ರಿಗೊಂದು ದಿನಾಚರಣೆ ಮಾಡಬೇಕು, ಆ ರೀತಿ ನಡ್ಸ್ಕೊಂಡ್ ಬರಬೇಕು ಅಂತ ಹೇಳಿ ಆ ದಿನಾಚರಣೆ ಕಾರ್ಯಕ್ರಮ ಇವತ್ತು ಅಂದ್ಕೊಂಡಿದ್ದೀವಿ. ಇದು ಸುದೀನ. ಆಕ್ಚುಲಿ ಎಲ್ಲರಿಗೂ ಮತ್ತೊಮ್ಮೆ ತಮಗೆ ಕೇಳ್ತಾ ಈ ಸುದೀನ ಆಚರಣೆ ಮಾಡಬೇಕು ಅಂತ ಏನು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಈ ಸಮಾರಂಭಕ್ಕೆ ಮಾನ್ಯ ಅಧ್ಯಕ್ಷರಾದ ಶ್ರೀಮತಿ ಜ್ಯೋತಿ ಲಕ್ಷ್ಮಿ ಬಾಬು ಕೂಡ ಯಾವಾಗ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಇದೇ ರೀತಿ ಸೀನಿಯರ್ ಲೀಡರ್ ಆದಂತ ಜೋಡಿ ಜೊತೆಗಾರರು ಅಂತ ಹೇಳ್ಬೋದು. ಅವರು ಗಿರೀಶ್ ಮತ್ತೆ ಸೋಮಶೇಖರ್ ಒಟ್ಟಿಗೆ ಸ್ವಾಗತನ ಕೋರ್ತಾ ಇದ್ದೀನಿ. ತಾವು ದಯಮಾಡಿ ಅದೇ ರೀತಿ ಇನ್ನೊಂದು ಜೋಡಿ ಇದೆ, ಸ್ವಾಗತ ಮಾಡ್ತೇನೆ ಅವ್ರಿಗೆ. ಚಂದ್ರು ಅಂಡ್ ಪಾರ್ತು ಅವರು ಕೂಡ ಸದಸ್ಯರಾದಂತ ಶ್ರೀಮತಿ
ಆಸೀನರಾಗಿರ್ತಕ್ಕ ಸಮಾರಂಭದ ಅಧ್ಯಕ್ಷರು, ಪಾಂಡವಪುರ ಪುರಸಭೆಯ ಅಧ್ಯಕ್ಷರು ಆದಂಥ ಜ್ಯೋತಿ ಲಕ್ಷ್ಮೀರವರೇ, ಹಾಗೆ ಪಾಂಡವಪುರ ಪುರಸಭೆಯ ಉಪಾಧ್ಯಕ್ಷರಾದಂಥ ಅಶೋಕ್ರವರೇ, ವೇದಿಕೆ ಮೇಲೆ ಆಸೀನರಾಗಿರತಕ್ಕ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ, ಹಾಗೆ ವಿಶೇಷವಾಗಿ ಇವತ್ತು ಪಾಂಡವಪುರ ಪುರಸಭೆಯಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಕೇಂದ್ರ ಬಿಂದುಗಳಾಗಿರುವಂಥ ಎಲ್ಲ ಪೌರ ಕಾರ್ಮಿಕ ಸಿಬ್ಬಂದಿಯವರೇ, ನಮ್ಮ ಕಚೇರಿಯ ಸಿಬ್ಬಂದಿಗಳೇ, ವಿಶೇಷವಾಗಿ ಪತ್ರಿಕಾ ಮಾಧ್ಯಮ ಮಿತ್ರರೇ, ಬಹುಶಃ ಇವತ್ತು ನಾವೆಲ್ಲ ಕಾಕಿ ಬಟ್ಟೆಯಲ್ಲಿ ನೋಡಿ 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 ನಮಗೂ ಕಣ್ಣು ಕುಕ್ಕೋಗಿತ್ತು. ಇವತ್ತೆಲ್ಲ ಗಂಡು ಕಣ್ಣಲ್ಲಿ ಕಾಣ್ತಾ ಇದ್ದೀವಿ. ನಾವೇ ತಿಳ್ಕೊಬಿಟ್ಟಿದ್ವಿ. ಇವತ್ತು ನೋಡಿದ್ರೆ ನಾವು ನಿಮ್ಮ ಹಿಂಗಡೆ ಇದ್ವಿ, ಎಲ್ಲ ಸುಳ್ಳು. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀವಿ, ಇವೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತೀವಿ. ಸಿಬ್ಬಂದಿಯವರೆಲ್ಲ ಸೀರೆ ಗೀರೆ ಹಬ್ಬ ಗಿಬ್ಬ ಬಂದ ಹುಡ್ಕೊಬರ್ತೀವಿ. ನಿನ್ನ ನೋಡಿ ನೋಡಿ ಕಾಕಿ ಬಟ್ಟೆಯಲ್ಲಿ ಆ ಪಟ್ಟೆ ಹಾಕೊಂಡು ನೋಡಿ, ಆ ಕೆಂಪು ಬಟ್ಟೆಯಲ್ಲಿ ನೋಡಿ ನಮಗೆ ಇವ್ರು ಕುರುಪ ಗಂಟು ಕಣ್ಣಾಗ ಕಾಣ್ತಾ ಇದ್ದೀವಿ. ನಿಮ್ಮ ಹೆಂಗಸರುಗಳನ್ನ ಕರ್ಕೊಬಂದು ಏನಾದ್ರು ಅವ್ರಿಗೂ ರೇಷ್ಮೆ ಸೀರೆ ಉಡ್ಸ್ಕೊಂಡು ನೆನೆಸ್ಬಿಟ್ಟಿದ್ರೆ ಅವ್ರು ಇವತ್ತು ಇನ್ನೊಂದೊಂದೊಂದು ತಾಳಿ ಕಟ್ಸ್ಬಿಡುವಾಯ್ತು ಅವ್ರಿಗೂ. ಪಾಪ ನಮ್ಮ ಚೀಫ್ ಆಫೀಸರು ಭಾಳ ಆಕ್ಟಿವಾಗಿ ಕೆಲಸ ಮಾಡ್ತಾರೆ ನಿಮ್ಮ ಪರವಾಗಿ. ನೆಕ್ಸ್ಟ್ ಇಯರ್ ನಾನು ತಾಳಿ ಕಟ್ಟಿಸ್ತೀನಿ ಅಂತ ಹೇಳೋರೆ. ಯಾರು ಬೇರೆಯವರೆಲ್ಲ ನಿಮ್ಮ ಹೆಂಗಸರುಗಳನ್ನ ಕರ್ತಾರೆ ಅಲ್ವಾ? ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾರೆ. ರವಿ ಆ ತಾಯಿ ಅಂತ ಇವತ್ತು ಏನು ನೆಕ್ಲೆಸ್ ನೇತ ಹಾಕೊಂಡು ಎಷ್ಟು ಚೆನ್ನಾಗಿ ಬಂತವ್ರು ನೋಡ್ರಿ. ನೋಡವ್ರು ಎಷ್ಟು ಚೆನ್ನಾಗಿ ಕಾಣ್ತಾವ್ರೆ, ಹಚ್ಕೊಬಿಟ್ಟವ್ರೆ ಹೇಗಲ್ವಾ? ಗಣೇಶ ಎಲ್ಲ ರಮೇಶ ಅಂತ ಕೇಳಬೇಡಿ, ಹಾಕೊಂಡು ನಿಂತವ್ರೆ. ಇರ್ಬೇಕು, ನಗ್ಬೇಕು ಯಾವಾಗಲೂ. ನಾವೆಲ್ಲ 23 ಜನ ಪ್ಲಸ್ 5 ಜನ ಚೀಫ್ ಆಫೀಸರು, ಸಿಬ್ಬಂದಿ ವರ್ಗದವರೆಲ್ಲ ನಿಮಗೆಲ್ಲ ಎಷ್ಟು ಸಂತೋಷ ಪಡ್ತೀವಿ ಗೊತ್ತಾ? ಒಂದೊಂದ್ಸತಿ ಯಾಕೆ ಬೈತೀವಿ ಅಂತಂದ್ರೆ ನಮ್ಗೆ ಅವ್ರು ಬೈದಾಗ ನಿಮ್ಗೆ ಬೈದು ಬಿಡ್ತೀವಿ ಅಷ್ಟೇ. ಇನ್ಯಾಕೂ ಬೈಯಲ್ಲ. ನಿಮ್ಮ ಕಂಡ್ರೆ ನಮ್ಗೆ ಹೊಟ್ಟೆ ಕಿಚ್ಚ. ಜನ ಬೈದಾಗ ಯಾಕ್ರ ಕೆಲಸ ಮಾಡಿಸಿಲ್ಲ ನೀವೆಲ್ಲ ಓಡ್ತಾ ಹೋಗಿ ಅಂದಾಗ ಆ ಕೋಪ ತೆಗೆದು ನಿಮ್ಮ ಮೇಕ್ ಹಾಕ್ಬಿಡ್ತೀವಿ ಅಲ್ವಾ? ಅಷ್ಟೇ, ಇನ್ನೇನು ನಿಮ್ಮ ದ್ವೇಷ ಪಟ್ಟು ಏನು ಬೈಯಲ್ಲ. ಅದರಲ್ಲೂ ವಿಶೇಷವಾಗಿ ಮೊನ್ನೆ ನಡೆದಂಥ ಸ್ಪೋರ್ಟ್ಸು ಯಾರ್ಯಾರು ಗೆದ್ದಿರೋ ಗೊತ್ತಿಲ್ಲ. ಈಗ ನೋಡ್ತೀವಿ ಬಹುಮಾನ ಕೊಡುವಾಗ ಯಾರ್ಯಾರು ಗೆದ್ದವರು. ಅದರಲ್ಲಿ ಇಂಜಿನಿಯರ್ ಮಾತ್ರ ಹೇಳಿದ್ದೆ 4-5 ಪ್ರೈಸ್ ತಗೋತಾರೆ ಅಂತ ಅಂದ್ಬಿಟ್ಟು. ಅದೇನು ತಗೊಂಡವರು ಅಂತ ನಮಗೂ ಗೊತ್ತಿಲ್ಲ. ಹಿಂಗೆ ಪ್ರತಿ ವರ್ಷ ಇರಬೇಕು. ಭವಿಷ್ಯ ನಮ್ಮ ಅವಧಿ ಮುಂದೆ ತಿಂಗಳು ಮುಗೀತದೆ ಅಂತ ಹೇಳವ್ರೆ. ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಕೋರ್ಟ್ ಬೇರೆ ಹೋಗವ್ರೆ. ಅವ್ರು ಉಳಿಸಿದ್ರೆ ಇನ್ನೊಂದ್ಸರಿ ಬಯಸ್ಕೋಬೇಕಾಯ್ತದೆ. ನೀವು ಉಳಿಸ್ತಿಲ್ಲ ಅಂತಂದರೆ ನೀವೇ ರಾಜ, ನೀವೇ ಮಂತ್ರಿ, ನೀವೇ ಮಾರಾಣಿರು ಅಲ್ವಾ? ಹಾಗಾಗಿ ಹಿಂಗೆ ನನ್ನ ದ್ವೇಷಕ್ಕೆ ಬೈಯಲ್ಲ. ಹಾಗಾಗಿ ಪೌರ ಕಾರ್ಮಿಕರ ದಿನಾಚರಣೆ ಭಾಳ ಸುಂದರವಾಗಿ ಆಚರಣೆ ಮಾಡೋದು. ನಿಮಗೆಲ್ಲ ಬೇರೆ ನಮ್ಮ ಅಧ್ಯಕ್ಷರು ತೋಟದಲ್ಲಿ ಚೀಫ್ ಆಫೀಸರ್ ಭಾಳ ಮುತುವರ್ಜಿ ವಹಿಸಿ ನಿನ್ನ ನೋಡ್ಕೊಳ್ತಾರೆ ಅಲ್ವಾ? ಚೀಫ್ ಆಫೀಸರ್ ಏನೋ ತೊಂದರೆ ಆಯ್ತಾ? ಹೆಲ್ತ್ ಇನ್ಸ್ಪೆಕ್ಟ್ರಿಗೆ ಎಷ್ಟು ಜನ ಅವರ ನೋಡಿದ್ರೆ ಒಂದು, ಆಮೇಲೆ ಗಂಡ ಹೇಳ್ತೀರ ಹೆಲ್ತ್ ಇನ್ಸ್ಪೆಕ್ಟರ್. ನೀವು ಅವ್ರ ಹತ್ರ ಚಾಡಿ ಹೇಳಂಗಿಲ್ಲ, ಅವರು ನಿಮ್ಮ ಹತ್ರ ಚಾಡಿ ಹೇಳಂಗಿಲ್ಲ. ಸರ್ ಆ ಅಮ್ಮ ಸರಿ ಇಲ್ಲ ಅಂತ ಅವ್ರಿಗೆ ಹೇಳಂಗಿಲ್ಲ. ಇವ್ರಿಗೆ ಈ ವರ್ಷ ಅವ್ರು ಮದುವೆ ಮಾಡಿಸ್ಬೇಕು ಅಂತ ಆಚೆಗೂ ಹೇಳಿದ್ವಿ, ಎಲ್ಲರಿಗೂ ಹೇಳಿದ್ವಿ. ಅವ್ರನ್ನ ಮಾಡಿಸಿ ನಿಮ್ಮೆಲ್ಲ ಅವರು ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಲ್ವೇನ್ರಿ? ಹೀಗಾಗಿ ಪೌರ ಕಾರ್ಮಿಕರ ದಿನಾಚರಣೆಯ ವಿಷಯ ಬಹುಶಃ ಮಂಡ್ಯ ನಗರಸಭೆಯಲ್ಲೂ ಮಾಡಿದ್ದಾರೆ. ಈ ಥರ ಇಷ್ಟು ಸುಂದರವಾಗಿರೋರನ್ನ ನಿಮ್ಮನ್ನ ಎಲ್ಲ ಇಲ್ಲಿ ಗಾಡಿಗಳು ಬರ್ತೀರಿ. ಇದು ಕನಸು, ಸರ್ಕಾರದ ಕನಸು, ನಿಮ್ಮ ತಂದೆ ತಾಯಿ ಕನಸು ಗಾಡೀಲಿ ಬರಬೇಕು. ಯಾಕೆ ಗೊತ್ತಾ? ನಮ್ಮ ಮಕ್ಕಳಿಗೆ ನಾವು ಎಷ್ಟು ಇಷ್ಟಪಟ್ಟು ಗಾಡಿ ತಗೊಡ್ತೀವಿ, ನನಗೆ ಇದು ಬೇಕು ಅದು ಬೇಕು ಅಂತ ಅಂದ್ಬಿಟ್ಟು, ಹಂಗೆ ನೀವು ಗಾಡೀಲಿ ಬಂದು ಕೆಲಸ ಮಾಡ್ಬಿಟ್ಟು ಇದೆಲ್ಲ ಎಲ್ಲಿ ಯಾವ ಸ್ಟೇಟಲ್ಲಿ ಯಾವ ದೇಶದಲ್ಲಿ ಇದ್ದಿದ್ದು? ಅಮೆರಿಕ ದೇಶದಲ್ಲಿ, ಫಾರಿನ್ ಕಂಟ್ರೀಸಲ್ಲಿದ್ದು. ಇನ್ನು ನಮ್ಮ ಸಂತೋಷ ನೀವೆಲ್ಲ ಗಾಡಿ ತಗೊಬಂದು ನಿಮ್ಮ ತಂದೆದಿರು ನಾವು 1996ರಿಂದ ನೋಡಿದಾಗ ನಿಮ್ಮ ತಂದೆದಿರು ನಾವೇನಾರ ನಿಂತ್ಕೊಂಡ್ರೆ ಆ ಗೇಟಿಂದ ಹೊರಗಡೆ ನಿಂತ್ಕೊಳ್ಳೋರು. ಯಾಕೆ ಅಂದರೆ ಹೆದರಿಕೆ.
ನಿಮ್ಗೆ ಅದಕ್ಕೆ ಏನೋ ಪರ ಇಲ್ಲ ಪದಕ್ಕೆ ಇಲ್ಲ ಕೌನ್ಸಿಲ್ ನಿಂತಿತ್ತ ನಡ್ರಿ ಗಾಡಿ ನಿಲ್ಲಿಸ್ಬಿಟ್ಟು ಹೋಯ್ತಾ ಇದ್ರಿ. ಹಾಂ ಇರಲಿ ರೆಕಾರ್ಡ್ ಆಗಲಿ ಬಿಡ್ರಿ, ನಾವೇನು ತಪ್ಕೊಳ್ತಾ ಇದ್ದೀವೇನ್ರ? ಹಂಗೆ ಕೆಲಸನ ಶ್ರದ್ಧೆಯನ್ನು ಮಾಡಿ, ನಾವು ನಿಮ್ಮ ಜೊತೆ ಇರ್ತೀವಿ. ಕೆಲಸನ ಶ್ರದ್ಧೆಯನ್ನು ಮಾಡಿರಿ. ಸರ್ಕಾರ ಕೊಡುವಂಥ ಸಂಬಳಕ್ಕೆ ನಾವು ನೀವೆಲ್ಲ ಕೆಲಸ ಮಾಡೋದು. ಹಾಗಾಗಿ ಇನ್ನೂ ಭಾಳಷ್ಟು ಜನ ವೇದಿಕೆ ಮೇಲಿದ್ದಾರೆ ತಮ್ಮ ಬಗ್ಗೆ ಮಾತಾಡೋಕ್ಕೆ. ಎಲ್ಲ ಆಯುಷು ಆರೋಗ್ಯ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಪೌರ ಕಾರ್ಮಿಕ ಬಂಧುಗಳೇ, ಈ ದಿನ ನಾವು ಪಾಂಡವಪುರದಲ್ಲೇ ಒಂದು ವಿಶೇಷವಾದಂಥ ದಿನ. ಇವತ್ತು ರಾಜ್ಯಾದ್ಯಂತ ಪೌರ ಕಾರ್ಮಿಕರ ದಿನಾಚರಣೆಯನ್ನೇ ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತೇಳಿ ಸರ್ಕಾರ ಆದೇಶ ಮಾಡಿ, ಅದರ ಪ್ರಕಾರ ನಮ್ಮ ಪಾಂಡವಪುರ ಪುರಸಭೆಯಲ್ಲೂ ಪೌರ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ನನಗೆ ಭಾಳ ಸಂತೋಷ ಆಗ್ತಕ್ಕಂಥ ವಿಚಾರ ಅಂದರೆ, ನಾನು ಈಗಾಗಲೇ 3 ಬಾರಿ ಪ್ರತಿನಿಧಿಸ್ತಕ್ಕಂಥ ಯಾವುದು ವಾರ್ಡ್ ಇದೆ ಎಲ್ಲರೂ ಕೂಡ ಪೌರ ಕಾರ್ಮಿಕರು ಇರ್ತಕ್ಕಂಥ ವಾರ್ಡಲ್ಲೇ ನನಗೆ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದೀನಿ. ಜೊತೆಗೆ ನೀವೆಲ್ಲರೂ ಕೂಡ ಕೈ ಎತ್ತು ಮುಗಿದು ನಮಸ್ಕಾರ ಮಾಡಬೇಕು. ಯಾಕೆ ಅಂದರೆ ಇವತ್ತು ಎಲ್ಲರೂ ಕೂಡ ಹಿರಿಯರಾಗಿರ್ತಕ್ಕಂಥ ಧೀರಂಗಣ್ಣವರಿದ್ದಾರೆ, ನಮ್ಮ ಗೋಪಾಲಣ್ಣವರಿದ್ದಾರೆ, ಹಾಗೆ ಗಣೇಶ್ ಅವರಿದ್ದಾರೆ, ಹಾಗೆ ಮಧು ಅವರಿದ್ದಾರೆ, ಎಲ್ಲರೂ ಆಮೇಲೆ ಮಂಜುಳಕ್ಕವರಿದ್ದಾರೆ, ಮುರುಗನ್ ಇದ್ದಾರೆ. ಯಾಕೆ ಕೆಲವರು ಹಿರಿಯರು ಹೆಸರನ್ನು ಹೇಳ್ತಿದ್ದೀನಿ ಅಂದರೆ, ಇವರು ಭಾಳ ವರ್ಷಗಳಿಂದ ಬೆಳಗ್ಗೆ 4:15 ಎದ್ದೇಳ್ತಾರೆ, 5 ಗಂಟೆ 5:15 ಮುನ್ಸಿಪಾಲಿಟಿ ಹತ್ರ ಬರ್ತಾರೆ. ದಿನನಿತ್ಯ ಪಾಂಡವಪುರದಲ್ಲಿ ಇರ್ತಕ್ಕಂಥ ಕಸಗಳನ್ನು ಗುಡಿಸಿ ಎಲ್ಲ ಗಲೀಜನ್ನು ಸ್ವಚ್ಛ ಮಾಡಿ ನಾವು ಎದುರಷ್ಟೊಳಗೆ ಅಚ್ಚುಕಟ್ಟಾಗಿ ಹಿಡಿತಾ ಇದ್ದೀವಿ. ನೀವೆಲ್ಲರೂ ಕೂಡ ನಾವು ಪಾಂಡವಪುರದ ಜನ ಕೃತಜ್ಞತರಾಗಬೇಕು. ಇವತ್ತೆಲ್ಲ ಹೊಸಬ್ರು ಕೂಡ ಬಂದಿದ್ದೀವಿ, ಅತ್ಯುತ್ತಮವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಜೊತೆ ಒಬ್ಬರು ಹೆಸರು ಮಾಡ್ತಾ ಇಲ್ಲ, ನನ್ನ ಆತ್ಮೀಯ ಸ್ನೇಹಿತರು ನಿಮ್ಮ ಈಶ್ವರ್ ಅವರು ಅಧ್ಯಕ್ಷರು. ಹೀಗಾಗಿ ನಿಮ್ಮೆಲ್ಲರೂ ಕೂಡ ಸೇವೆ ಅವಿಸ್ಮರಣೀಯ. ಇವತ್ತು ನಮ್ಮ ಪುರಸಭೆ ವತಿಯಿಂದನೂ ಅಷ್ಟೇ, ನಮ್ಮ ಮುಖ್ಯಾಧಿಕಾರಿಗಳಾಗಲಿ ನಮ್ಮ ಸಿಬ್ಬಂದಿಗಳಾಗಲಿ ನಿಮ್ಮ ವಿಚಾರ ಬಂದಾಗ, ಒಂದು ಆರೋಗ್ಯದ ವಿಚಾರ ಆಗಲಿ, ನಿಮಗೆ ಯಾವ್ದಾದ್ರು ಒಂದು ಸವಲತ್ತುಗಳು ಬರ್ತಕ್ಕಂಥ ವಿಚಾರದಲ್ಲಿ ಎಲ್ಲರೂ ಕೂಡ ನಿಮ್ಗೆ ಯಾರೂ ಬೇಡ ಅನ್ನಲ್ಲ. ಎಲ್ಲರೂ ಕೂಡ ಒಂದು ಹೆಜ್ಜೆ ಮುಂದೆ ಇಟ್ಟು ಅವ್ರು ಸಹಾಯ ಮಾಡಿ ಅಂತೇಳಿ ನಮ್ಮ ಪುರಸಭಾ ಸದಸ್ಯರು ಎಲ್ಲರೂ ಕೂಡ ಸಹಾಯ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ನೀವು ಭಾಳ ಮುಖ್ಯ. ಆಮೇಲೆ ನಿಮ್ಮ ಆರೋಗ್ಯವನ್ನು ಕೂಡ ತಾವು ಅಷ್ಟೇ ಜಾಗೃತಿಯಾಗಿ ನೋಡ್ಕೋಬೇಕು. ಕೆಲವು ಈಗ ನಮ್ಮ ಗಿರೀಶನ್ ಹೇಳಿದಾಗೆ ಈ ಕೈ ಗ್ಲೌಸು ಮತ್ತು ಇದನ್ನೆಲ್ಲ ಏನೇನಿದೆ ಅದನ್ನೆಲ್ಲ ಸಲಕರಣೆ ಹಾಕ್ಕೊಂಡು ಕೆಲಸ ಮಾಡಿ. ಯಾಕೆಂದರೆ ಇವತ್ತು ಏನು ಎಂತು ಅಂತ ಈ ಗಲೀಜುಗಳಲ್ಲಿ ಆರೋಗ್ಯ ಕೆಡಿಸ್ಕೊಂಡ್ರೆ ನಿಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಇರ್ತಾರೆ, ನೀವು ಅವ್ರಿಗೂ ಆಧಾರ. ಹಾಗಾಗಿ ಖುಷಿಯಿಂದ ಆಗಮಿಸಿದರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ದಯಮಾಡಿ ತಾವು ಆಶೀರ್ವಾದ ಕೊಡ್ತಾರೆ. ಈಗ ತಾನೇ ಸ್ವಾಗತವನ್ನು ಕೋರ್ತಾ ಇವತ್ತು ನಾವೆಲ್ಲ ಕಾರ್ಯಕ್ರಮ ಆರಂಭಕ್ಕೆ ಮುಂಚೆ ನಮ್ಮ ಮುಖ್ಯಾಧಿಕಾರಿಗಳು ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಭಾಂಗಣ ಅಂತೇಳಿ ಒಂದು ಹೆಸರನ್ನಿಟ್ವು. ಯಾಕೆ ಅಂದರೆ ಇದೊಂದು ಅರ್ಥಪೂರ್ಣವಾದಂಥ ವಿಚಾರ. ಇವತ್ತು ನಮ್ಮ ಪಾಂಡವಪುರ ಟೌನಲ್ಲಿ ಹೋಗ್ತಕ್ಕಂಥ ನಾಲೆ, ನಾವು ಕುಡಿತಕ್ಕಂಥ ನೀರು, ನಾವು ಬೆಳೀತಕ್ಕಂಥ ಬೆಳೆಗೆ ಕೃಷ್ಣರಾಜ ಒಡೆಯರ ಕೊಡುಗೆ ಅಪಾರ. ಹಾಗಾಗಿ ಅವರ ಒಂದು ಹೆಸರನ್ನ ಇಡಬೇಕು ಅಂತೇಳಿ ಎಲ್ಲ ಪುರಸಭಾ ಸದಸ್ಯರುಗಳು ತೀರ್ಮಾನ ಮಾಡಿದ್ದೇವೆ. ನಿಮ್ಮೆಲ್ಲರೂ ಕೂಡ ಒಂದು ವಿಶೇಷವಾದ ಅಧ್ಯಕ್ಷರು ಮುಖ್ಯಾಧಿಕಾರಿಗಳೆಲ್ಲ ಸೇರಿ ಒಂದು ಊಟದ ವ್ಯವಸ್ಥೆಯನ್ನು ತಮ್ಮ ಮಾಡಿದ್ದಾರೆ. ಈ ಪುರಸಭೆಯ ಇನ್ನೊಂದು ಭಾಗವಾಗಿ ಏನು ಆಡಳಿತ ಮಂಡಳಿಯ ಜೊತೆಗೆ ಕೆಲಸ ನಿರ್ವಹಿಸ್ತಕ್ಕಂತಹ ಸಿಬ್ಬಂದಿ ವರ್ಗದವರು ಯಾವ್ದಾದ್ರು ಕಾರ್ಯಕ್ರಮ ಮಾಡಬೇಕಾದ್ರೆ ಗುರಿ ಮತ್ತೆ ಉದ್ದೇಶ, ಈ ಗುರಿ ಮತ್ತೆ ಉದ್ದೇಶ ಎರಡನ್ನೂ ತಿಳ್ಕೊಂಡ್ರೆ ನಾವು ಆ ಕಾರ್ಯಕ್ರಮ ಆಗ್ಬೋದು, ಆ ಕೆಲಸ ಆಗ್ಬೋದು, ಅದು ಪರಿಪೂರ್ಣ ಆಗುತ್ತೆ. ಗುರಿ ಮತ್ತೆ ಉದ್ದೇಶ ಎರಡೂ ಇಲ್ಲ ಅಂತಂದ್ರೆ ನಾವು ಮಾಡೋ ಕೆಲಸ ಯಾವುದನ್ನು ಕೂಡ ಅದು ಪರಿಪೂರ್ಣ ಆಗಲ್ಲ. ಇವತ್ತು ಏನು ವಿಶ್ವ ಪೌರ ಕಾರ್ಮಿಕರ ದಿನಾಚರಣೆಯನ್ನ ಸೆಪ್ಟೆಂಬರ್ 23ನೇ ತಾರೀಕು ವಿಶ್ವಾದ್ಯಂತ ಆಚರಣೆ ಮಾಡ್ತಾರೆ. ಈ ಕಾರ್ಮಿಕರ ದಿನಾಚರಣೆ ಬರ್ಲಿಕ್ಕೆ ಉದ್ದೇಶ ಏನು? ಈ ಕಾರ್ಮಿಕರ ದಿನಾಚರಣೆ ಯಾವ ರೂಪದಿಂದ ಬಂತು ಅಂತ ನಾನು ತಿಳಿದ ಮಟ್ಟಿಗೆ 1886ನೇ ಇಸ್ವಿಲಿ ಅಮೆರಿಕದಲ್ಲಿ ಇದು ಪ್ರಾರಂಭ ಆಗುತ್ತೆ, ಈ ಕಾರ್ಮಿಕರ ಹೋರಾಟ.
ಈ ಕಾರ್ಮಿಕ ಹೋರಾಟ ಸ್ಟಾರ್ಟ್ ಆದಾಗಂತಹ ಚಿಕಾಗೋದಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಈ ಕಾರ್ಮಿಕರ ದಿನಾಚರಣೆ ಯಾವ ಉದ್ದೇಶಕ್ಕೆ ಸ್ಟಾರ್ಟ್ ಆಗ್ತೋದಕ್ಕಿಂತ ಮುಂಚೆ ಈ ಕಾರ್ಮಿಕರ ಬೇಡಿಕೆಗಳನ್ನ ಅವತ್ತಿನ ದಿನ ಆ ಕಾರ್ಮಿಕರು ಚಿಕಾಗೋದಲ್ಲಿ ಒಂದು ಪ್ರತಿಭಟನೆ, ದೊಡ್ಡ ಪ್ರತಿಭಟನೆ ಮುಖಾಂತರ ಮಾಡ್ತಾ ಇರ್ತಾರೆ. ಅವ್ರ ಬೇಡಿಕೆ ಒಂದೇ, ಹಲವಾರು ಬೇಡಿಕೆಗಳಲ್ಲಿ ಪ್ರಮುಖ ಬೇಡಿಕೆ ನಮ್ಗೆ 8 ಗಂಟೆಗಳ ಕಾಲ ಇಲ್ಲಿ ಕೆಲಸ ಮಾಡಿಸ್ಕೋಬೇಕು ನಮ್ಮ ಹತ್ರ, ನೀವು ಜಾಸ್ತಿ ಟೈಮ್ ಕೆಲಸ ಮಾಡಿಸಿದ್ರೆ ನಮ್ಮ ಕೈಲಿ ಆಗಲ್ಲ ಅನ್ನೋದು ಒಂದು ದೊಡ್ಡ ಬೇಡಿಕೆ ಅದು. ಆ 1886 ಇಸ್ವಿಲಿ ಅಲ್ಲಿ ಒಂದು ಗೋಲಿಬಾರ್ ಆಗುತ್ತೆ. ಅದರಲ್ಲಿ ಸುಮಾರು ಜನ ಕಾರ್ಮಿಕರು ಹತರಾಗ್ತಾರೆ. ತದನಂತರ 1916ನೇ ಇಸ್ವಿಯಲ್ಲಿ ಈ ಒಂದು ಕಾರ್ಮಿಕರ ಬೇಡಿಕೆಗಳಿಗೆ ಅಮೆರಿಕ ಸರ್ಕಾರ ಅವತ್ತು ಮಾನ್ಯತೆ ಕೊಟ್ಟು 8 ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟಿದ್ದಾನೆ ಅವತ್ತು ಘೋಷಣೆ ಮಾಡಿದೆ. ಅದಾದ್ಮೇಲೆ ಭಾರತ ದೇಶದಲ್ಲಿ 1923ನೇ ಇಸ್ವಿಯಲ್ಲಿ ದಿ ಲೇಬರ್ ಆಫ್ ದ ಕಿಸಾನ್ ಹಿಂದೂಸ್ತಾನ್ ಎಂಬ ಒಂದು ಸಂಸ್ಥೆಯ ಮುಖಾಂತರ ಭಾರತ ದೇಶದಲ್ಲಿ ಕಾರ್ಮಿಕರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಬರ್ತೀವಿ. ಅಂದ್ರೆ ಮೇ 1ನೇ ತಾರೀಕು ಕಾರ್ಮಿಕರ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ. ಅವ್ರ ಉದ್ದೇಶ ಇಷ್ಟೇನೆ, ಏನು ಈ ಪೌರ ಕಾರ್ಮಿಕರು ಸಮಾಜದ ಸ್ವಾಸ್ಥ್ಯವನ್ನ, ಪರಿಸರವನ್ನ ಎಷ್ಟು ಕ್ಲೀನಾಗಿ ಇಟ್ಟಿರ್ತಾರೆ ಅಂಥವ್ರಿಗೆ ನಾವು ಗೌರವವನ್ನ ಸಲ್ಲಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಪೌರ ಕಾರ್ಮಿಕರ ಕರೆಸಿ ಅವರ ಪಾದಗಳಿಗೆ ಪೂಜೆಯನ್ನ ಮಾಡುವ ಮುಖಾಂತರ ಈ ಸಮಾಜದಲ್ಲಿ ಪೌರ ಕಾರ್ಮಿಕರು ನಾವು ಸಮನಾಗಿ ಕಾಣಬೇಕು ಅನ್ನೋ ಉದ್ದೇಶದಲ್ಲಿ ಒಂದು ಮಹತ್ತರವಾದಂತಹ ಕಾರ್ಯವನ್ನು ಮಾಡ್ತಾರೆ. ನಾವು ಪೌರ ಕಾರ್ಮಿಕರನ್ನ ನಮ್ಮ ಇದನ್ನೆಲ್ಲ ಹೇಳೋದಿಲ್ಲ, ಬರೀ ಕಾಗೆ ಬಟ್ಟೆ ನೋಡಿ ನೋಡಿ ಬೇಜಾರಾಗಿದೆ ಅಂತೆಲ್ಲ. ಅದು ಸರ್ಕಾರದ ಕೋಡ್, ಆ ಭಾಗವಾಗಿ ನೀವೆಲ್ಲ ಕಾಗೆ ಬಟ್ಟೆ ಹಾಕಿರ್ಬೇಕು. ಅಂದ್ರೆ ವಿಶೇಷವಾಗಿ ಇವತ್ತು ನಮ್ಗೆಲ್ಲಾನು ಕೂಡ ಖುಷಿ ಆಯ್ತು, ಎಲ್ಲ ಬಿಳಿ ಬಟ್ಟೆಗಳಲ್ಲಿ ಬಿಳಿ ಲುಂಗಿಗಳೆಲ್ಲ ಹಾಕೊಂಡು ಬಂದು ಎಲ್ಲ ಕೂತಿದ್ವಿ. ನನಗೂ ಕೂಡ ಇವತ್ತು ತುಂಬಾನೇ ಖುಷಿ ಆಗ್ತಾ ಇದೆ. ನಮಗೂ ಕೂಡ 2 ವರ್ಷ ಬೋನಸ್ ಸಿಕ್ತು. ಬೋನಸ್ ಅಂತಂದ್ರೆ ಸರ್ಕಾರದ ಒಂದು ಇದರಿಂದ ನಮಗೂ 2 ವರ್ಷ ಅಧಿಕಾರವನ್ನ ನಡೆಸಲಿಕ್ಕೆ ಬೋನಸ್ 2 ವರ್ಷ 2 ತಿಂಗಳು, 5 ವರ್ಷದ ಮೇಲೆ 2 ವರ್ಷ 2 ತಿಂಗಳು ಅಧಿಕವಾಗಿ ನಮಗೂ ಸಿಕ್ತು. ನಾವು ನಿಮ್ಮ ಜೊತೆ ಎಲ್ಲ ನಿಮ್ಮ ಒಡನಾಡಿಗಳಾಗಿ ನಿಮ್ನೆಲ್ಲ ಬೈಕಂಡು, ನೆಲ ಕೆಲಸ ಮಾಡಿಲ್ಲ, ಈ ಕೆಲಸ ಮಾಡಿಲ್ಲ, ನಿಮ್ಮನ್ನು ಬೈಕಂಡು, ಹೆಲ್ತ್ ಇನ್ಸ್ಪೆಕ್ಟರ್ಗಳು ಬೈಕಂಡು, CO ಸಾಹೇಬ್ರನ್ನು ಬೈಕಂಡು, ಎಲ್ಲರೂ ಬೈಕಂಡೆಲ್ಲ ಕೆಲಸ ಮಾಡಿಸ್ಕೊಂಡು ಬಂದಿದ್ದೀವಿ. ಈ ವೇದಿಕೆ ಮೇಲೆ ಇಷ್ಟೊಂದು ಜನ ಇವತ್ತು ನಾವು ಎಲ್ಲ ಸದಸ್ಯರು ಕೂತಾರೆ, ನನಗಿನ್ನೂ ತುಂಬಾ ಖುಷಿ ಆಗ್ತಾ ಇದೆ. ಹಿಂದೆ ಇದ್ದಂತಹ ನಾವು ಬಂದಂತ ಸಮಯದಲ್ಲಿ ಇದ್ದಂತಹ ಇಬ್ರು ಹೆಲ್ತ್ ಇನ್ಸ್ಪೆಕ್ಟರ್ಗಳು, ಈ ಪೌರ ಕಾರ್ಮಿಕರ ಮಕ್ಕಳುಗಳು ಏನಿದ್ದಾರೆ ಅವರಿಗೆ ಒಂದು ಉತ್ತಮವಾದ ಶಿಕ್ಷಣವನ್ನ ಗುಣಮಟ್ಟದ ಶಾಲೆಗಳಲ್ಲಿ ಅವ್ರಿಗೂ ಕೂಡ ಕೊಡಿಸ್ಕೊಡ್ಬೇಕು ಸರ್. ದಯಮಾಡಿ ನೀವು ಇದನ್ನ ಸೆಷನ್ ಅಲ್ಲಿ ಮಾತಾಡಿ ಸರ್ ಅಂತ ಅದನ್ನ ಕೇಳ್ಕೊಂಡಿದ್ದೆ. ಅವ್ರು ಇವತ್ತು ಬಂದಿರೋದನ್ನ ಮತ್ತೆ ನಾನು ಇವತ್ತು ಪ್ರಶ್ನೆ ಮಾಡುವೆ ಶಾಸಕರಿಗೆ. ಅದರಿಂದ ನಾವು ಇವತ್ತಿನ ದಿನ ನನ್ನ ಬೇಡಿಕೆ ಇದು, ಪೌರ ಕಾರ್ಮಿಕರ ಪರವಾಗಿ ದಯಮಾಡಿ ಆಳುವಂತ ಸರ್ಕಾರಗಳು ಏನು ಬೆಳಗ್ಗೆನೆ 5 ಗಂಟೆಗೆ ಚುಮ್ಮು ಚಳಿಯಲ್ಲಿ ಎದ್ದು ಮಳೆ ಗಾಳಿ ಬಿಸಿಲು ಇದ್ಯಾವುದನ್ನು ಲೆಕ್ಕಿಸ್ತೇನೆ ಸಮಾಜದಲ್ಲಿರುವಂತಹ ಏನು ನಾವೆಲ್ಲ ಬಳಸಿ ಬಿಸಾಡುವಂತಹ ತ್ಯಾಜ್ಯವನ್ನ ಪರಿಪೂರ್ಣವಾಗಿ ಅದನ್ನ ಸಂಗ್ರಹಿಸಿ ಅದಕ್ಕೆ ಆದಂತಹ ಒಂದು ಜಾಗವನ್ನ ನಿಗದಿಪಡಿಸಿರ್ತೀವಿ. ಆ ಜಾಗಗಳಿಗೆ ಅದನ್ನ ತಲುಪಿಸುವಂತ ಕಾರ್ಯವನ್ನ ತುಂಬಾ ಯಶಸ್ವಿಯಾಗಿ ನಮ್ಮ ಕಾರ್ಮಿಕ ಬಂಧುಗಳೆಲ್ಲ ಪೌರ ಕಾರ್ಮಿಕ ಬಂಧುಗಳು ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು, ಮೇಲ್ಪಟ್ಟದ ಅಧಿಕಾರಿಗಳು ಇದ್ದಾರೆ. ದಯಮಾಡಿ ನಾವು ಆ ಅಧಿಕಾರಿಗಳಿಗೆ, ಅವ್ರ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಾನು ಸಭೆ ಮುಖಾಂತರ ಕೇಳ್ಕೊಳ್ತೀನಿ, ಅವರೂ ಕೂಡ ಮನುಷ್ಯರೇ. ಮತ್ತೊಮ್ಮೆ ಒತ್ತಿ ಹೇಳ್ತೀನಿ, ಅವರನ್ನು ಕೂಡ ಮನುಷ್ಯರೇ. ಅವರನ್ನ ಸರಿಯಾದ ರೀತಿಯಲ್ಲಿ ನೀವು ಬಳಸ್ಕೊಳ್ಬೇಕು. ಇವತ್ತು ಸರ್ಕಾರದಲ್ಲಿ ನಾನು ಹೇಳಿದೆ ನಾನಾ ರೀತಿಯ ಯಂತ್ರೋಪಕರಣಗಳನ್ನ ಕೊಡ್ತಾ ಇದ್ದಾರೆ. ದಯಮಾಡಿ ನೀವು ಅದ್ರ ಬಗ್ಗೆ ಅತಿ ಹೆಚ್ಚು ಗಮನವನ್ನು ಕೊಟ್ಟು ಈ ದುಡಿಯುವ ವರ್ಗ, ಪೌರ ಕಾರ್ಮಿಕ ವರ್ಗ ಏನಿದೆ ಅವರಿಗೆ ಆ ಯಂತ್ರೋಪಕರಣಗಳನ್ನ ಕೊಡಿಸ್ಕೊಡುವಂತ ಕೆಲಸವನ್ನ ಮಾಡಿ ಅವರಿಗೆ ಆದಷ್ಟು ದೈಹಿಕವಾಗಿ ಶ್ರಮವನ್ನ ಕಮ್ಮಿ ಪಡಿಸ್ಬೇಕು. ಮುಂದಿನ ದಿನಗಳಲ್ಲಿ ನಾನು ಹೇಳ್ದಂಗೆ ಅವರಿಗೆ, ಅವರ ಮಕ್ಕಳಿಗೆ
ಎಲ್ಲನೂ ಕೂಡ ಉಚಿತವಾದ ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತೆ ಏನು ನಾವು ESI ಹಾಸ್ಪಿಟ್ಲು ಮತ್ತೊಂದರಲ್ಲಿ ಅವ್ರಿಗೆ ಚಿಕಿತ್ಸೆಯನ್ನು ಕೊಡಲಿಕ್ಕೆ ನಮ್ಮಲ್ಲಿ ಪ್ರಾವಿಷನ್ ಇದೆ. ಅದು ಅವ್ರು ಎಲ್ಲೇ ಹೋದರೂ ಕೂಡ ಆ ಪೌರ ಕಾರ್ಮಿಕರು ಅವ್ರಿಗೊಂದು ಏನು ನಾವು ಕಾರ್ಡ್ ಕೊಟ್ಟರೆ ಆ ಕಾರ್ಡಲ್ಲಿ ಅವರು ಯಾವುದೇ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳುವಂಥ ಕೆಲಸ ಈ ಸರ್ಕಾರಗಳು ಮಾಡ್ಬೇಕಂತ ಹೇಳ್ತಾ ಬಗ್ಗೆ ಅವರ ಹೇಗೆ ಪೌರಕಾರ್ಮಿಕ ಪದ್ಧತಿ ಜಾರಿಗೆ ಬಂತು ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳಿದಂಥ ಮಾನ್ಯ ಚಂದ್ರು ಅವರಿಗೆ ಧನ್ಯವಾದಗಳು. ಅದೇ ರೀತಿಯಲ್ಲಿ ಲಾಸ್ಟಿಗೆ ಚಂದ್ರು ಸರ್ ಅವರು ಏನು ಸರ್ಕಾರದಿಂದ ಸವಲತ್ತುಗಳು ಬರಬೇಕು ಮಾಡಬೇಕು ಅಂತ ಹೇಳಿದರೆ ಒಂದು ಹಲವಾರು ಸವಲತ್ತುಗಳನ್ನು ಸರ್ಕಾರ ಈಗಾಗಲೇ ಜಾರಿ ಮಾಡಿದೆ. ಅದನ್ನು ತದನಂತರ ಹೇಳೋಣ, ಸಮಯದ ಅಭಾವ ಇದೆ. ಅಂಗವಾಗಿ ಎಲ್ಲ ಪೌರ ಕಾರ್ಮಿಕರಿಗೆ ನನ್ನ ಶುಭಾಶಯಗಳು ಸಲ್ಲಿಸ್ತಿದ್ದೀನಿ. ಅದೇ ರೀತಿ ನಿಮ್ಮೆಲ್ಲ ಪೌರ ಕಾರ್ಮಿಕ ಸೇವೆಯನ್ನು ಪಡೆದಕ್ಕಂಥ ಈ ನಗರವಾಸಿಗಳು ಕೂಡ ನಾನು ಒಂದು ಶುಭಾಶಯಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ನಿಮ್ಮ ಸೇವೆಯನ್ನು ಅವರು ಪಡೆದುಕೊಂಡು ಒಂದು ಸ್ವಸ್ಥವಾದ ಒಂದು ಶುದ್ಧವಾದ ವಾತಾವರಣದಲ್ಲಿರೋದಕ್ಕೆ ಒಂದು ನೀವೆಲ್ಲರೂ ಸಹಕಾರಿಯಾಗಿದ್ದೀರಿ. ಈಗಾಗಲೇ ನಾನು ಇವತ್ತು ಪ್ರಥಮ ಬಾರಿಗೆ ನಿಮ್ಮೆಲ್ಲರನ್ನೂ ಒಗ್ಗಟ್ಟಾಗಿ ನೋಡ್ತಾ ಇದ್ದೀನಿ. ನಾನು ಬೆಳಗ್ಗೆ ವಾಕ್ ಹೋಗೋ ಟೈಮಲ್ಲಿ ಅಥವಾ ಅರ್ಲಿ ಮಾರ್ನಿಂಗ್ ಮ್ಯೂಸಿಕ್ ಇರುವಾಗ ಒಂದೆರಡು ಟೈಮ್ ನೋಡಿರ್ಬೋದು ನೀವು. ನಾನು ನಿಮ್ಮ ಗಾಡಿ ಹತ್ರ ಬಂದು ಮಾತಾಡಿಸ್ಕೊಂಡು ಹೋಗಿದ್ದೀನಿ. ಅದೇ ರೀತಿ ನೀವು ಯಾವ ರೀತಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವಾಗಲೂ ಬಂದು ನಿಮ್ಮ ಜೊತೆಗೆ ನಿಮ್ಮ ಕೆಲಸವನ್ನು ವೀಕ್ಷಣೆ ಮಾಡ್ಕೊಂಡು ಹೋಗಿದ್ದೀನಿ. ನೀವೆಲ್ಲರೂ ತಕ್ಕ ಮಟ್ಟಿಗೆ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಿದ್ದೀರಿ. ಆದ್ದರಿಂದ ಪಾಂಡವಪುರದಲ್ಲಿ ಯಾವುದೇ ತೊಂದರೆಗಳಿಲ್ಲದಂಗೆ ನಡೀತಿದೆ. ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದಂಗೆ ಈ ಪೌರ ಕಾರ್ಮಿಕರ ಹಕ್ಕುಗಳ ಬಗ್ಗೆ ಅಮೆರಿಕದಲ್ಲಿ 140 ವರ್ಷಗಳ ಹಿಂದೆ ಏನು ಇದು ಟೈಮ್ ಲಿಮಿಟ್ ಬಗ್ಗೆ ಶುರು ಮಾಡಿರಲ್ಲ 8 ಗಂಟೆ ಬೇಕಂತ, ಅದು ಇಂಪ್ಲಿಮೆಂಟ್ ಆಗೋದಕ್ಕೆ 30 ವರ್ಷ ಹಿಡಿತು. 30 ವರ್ಷಕ್ಕೆ ಅದಾದಮೇಲೆ 110 ವರ್ಷಗಳಿಂದ ನಮ್ಮ ದೇಶದಲ್ಲಿ ಏನು ನಾವು ಕಾರ್ಮಿಕ ದಿನಾಚರಣೆ ಆಚರಿಸ್ತೀವಿ, ಅದರಲ್ಲಿ ನಿಮ್ಮನ್ನು ಸೇರಿಕೊಂಡು ಆಚರಣೆ ಆಗಿರುತ್ತೆ. ಈಗ ಅದೇ ರೀತಿ ಪ್ರತ್ಯೇಕವಾಗಿ ನಾವೊಂದು ಪೌರ ಕಾರ್ಮಿಕ ದಿನಾಚರಣೆಯನ್ನು ವಿಶ್ವದಿಂದ ಮಾಡೋ ರೀತಿ ನಮ್ಮ ರಾಜ್ಯದಲ್ಲೂ ನಮ್ಮ ಟೌನಲ್ಲೂ ಮಾಡ್ತಾ ಇದ್ದೀವಿ. ಇದರಲ್ಲಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ 36 ಜನ ಪೌರ ಕಾರ್ಮಿಕರು ಈ ಸ್ವಚ್ಛತಾ ಕಾರ್ಯದಲ್ಲಿ ಎಂಗೇಜ್ ಆಗಿರ್ತೀರಿ. ಇವತ್ತು ನಿಮಗೆಲ್ಲರಿಗೂ ಇದು ಏನಿದ್ದೀರಾ ಪೌರ ಗೃಹ ಭಾಗ್ಯ ಅಂತ ಯೋಜನೆ ಇದೆ, ಅದನ್ನು ಮಾಡ್ತಿದ್ದಾರೆ. ಆಮೇಲೆ ಇದನ್ನು ನಾವು ಯಾಕೆ ಮಾಡ್ಬೇಕಪ್ಪ ಅಂದರೆ ನಿಮ್ಮ ಸೇವೆಯನ್ನು ಗುರುತಿಸಬೇಕು, ಒಂದನೇ ಉದ್ದೇಶ. ಎರಡನೇ ಉದ್ದೇಶ ನಿಮ್ಮ ಆರೋಗ್ಯವನ್ನು ರಕ್ಷಿಸಬೇಕು. ಬರೀ ಗುರುತಿಸೋದಾಗಲಿಲ್ಲ, ಆ ಆರೋಗ್ಯ ರಕ್ಷಣೆ ಹಂತದಲ್ಲಿ ನಿಮಗೆ ನಾವು ಕೆಲಸ ಮಾಡುವ ಸಮಯದಲ್ಲಿ ಕೈಗೆ ಗ್ಲೌಸು, ಕಾಲಿಗೆ ಗಂಬೂಟು, ಒಂದು ಪ್ರೊಟೆಕ್ಷನ್ ಕವರ್ ಬಾಡಿಗೆ ಹಾಕ್ಕೊಂಡು ಮಾಡೋದಕ್ಕೆ ವ್ಯವಸ್ಥೆ ಇದೆ. ಅದನ್ನು ನೀವು ಪ್ರತಿಯೊಬ್ಬರು ನಿಮಗೆ ಕೊಟ್ಟಿರ್ತಂಥ ಈ ಪರಿಕರಗಳನ್ನು ಕಡ್ಡಾಯವಾಗಿ ಉಪಯೋಗಿಸಬೇಕು. ಇದರಿಂದ ನಿಮ್ಮ ಆರೋಗ್ಯದ ಮೇಲೆ ಯಾವುದೇ ಕೆಟ್ಟ ಪರಿಣಾಮ ಆಗದಂಗೆ ನಿಮಗೊಂದು ರಕ್ಷಣೆ ಸಿಗ್ತದೆ. ಅದೇ ರೀತಿ ಆರೋಗ್ಯದಲ್ಲಿ ಇತರೆ ಕಾರಣಗಳಿಂದ ಯಾವುದಾದ್ರು ಏರುಪೇರಾದರೆ ನಿಮಗೆ ಆರೋಗ್ಯ ತಪಾಸಣೆ ಕೂಡ ಮಾಡಿಸುವಂಥ ವ್ಯವಸ್ಥೆ ಇದೆ. ಆಮೇಲೆ ಸಂಕಷ್ಟ ಭತ್ಯೆ ಅನ್ನೊಂದಿದೆ ಮತ್ತು ನಿಮ್ಮ ಪರಿವಾರದ ಮಕ್ಕಳಿಗೆ ಎಲ್ಲ ಕೂಡ ಪ್ರೋತ್ಸಾಹಧನ ಕೊಡುವಂಥ ಯೋಜನೆಗಳು ಸರ್ಕಾರದಿಂದ ಜಾರಿಯಾಗಿದೆ. ಇದಕ್ಕಿಂತ ಒಂದು ಮುಖ್ಯವಾಗಿ ಅಂತಂದರೆ ಇನ್ಶೂರೆನ್ಸ್, ಒಬ್ಬರಿಗೆ 5 ಲಕ್ಷದ ಇನ್ಶೂರೆನ್ಸ್ ಕೂಡ ಕೊಡ್ತಕ್ಕಂಥ ಅವಕಾಶ ಇದೆ. ಇದರ ಮೇಲೆ ಸಮವಸ್ತ್ರದ ಬಗ್ಗೆ ಮಾತಾಡಿದ್ರು ಸ್ನೇಹಿತರು. ನಿಮಗೆಲ್ಲರಿಗೂ ವರ್ಷದ 365 ದಿನ ಸಮವಸ್ತ್ರ ಹಾಕೊಂಡು ಬೇಜಾರಾಗುತ್ತೆ ಅಂತ ಹೇಳ್ಕೊಂಡು ನಾನು ಕೇಳ್ಪಟ್ಟೆ. ಆದರೆ ಏನಂದರೆ ನಾನು ಕೂಡ 20 ವರ್ಷ ಸೇನೆಯಲ್ಲಿ ಕೆಲಸ ಮಾಡಿಕೊಂಡು ಯೂನಿಫಾರ್ಮ್ ಸರ್ವಿಸ್ನ ಹಾಕ್ಕೊಂಡು ಕೆಲಸ ಮಾಡಿ ಬಂದಿದ್ದೀನಿ. ಯೂನಿಫಾರ್ಮ್ ನೋಡಿ, ನಾವು ಏರ್ಫೋರ್ಸಲ್ಲಿ ಇರುವಾಗ ಈಗ ನೀಲಿ ಬಟ್ಟೆ ಕಾಂಬಿನೇಷನ್ ಬಂದಿದೆ, ಲೈಟ್ ಬ್ಲೂ ಶರ್ಟ್ ಅಂತ. ನಾನು ಜಾಯ್ನ್ ಆದಾಗೇನೋ 1986ರಲ್ಲಿ ಆವಾಗ ನಮಗಿದ್ದು ಖಾಕಿ ಬಟ್ಟೆ ಇತ್ತು, ಖಾಕಿ ಯೂನಿಫಾರ್ಮ್ ಆಗೋದಿದ್ವಿ. ಈಗ ಬಸ್ ಕಂಡಕ್ಟರ್ ಕೂಡ ಖಾಕಿ ಆಗ್ತದೆ. ಒಬ್ಬ ಕ್ಯಾಬ್ ಡ್ರೈವರ್ ಇರ್ಬೋದು, ಅವ್ನಿಗೆ ಖಾಕಿ ವೈಟ್ ಇರ್ಬೋದು, ಆಟೋ ಡ್ರೈವರ್ಗೆ ಖಾಕಿ ಇರ್ಬೋದು. ಒಂದು ಯೂನಿಫಾರ್ಮ್ ಅಂತ ಫಿಕ್ಸ್ ಮಾಡಿದ್ದಾರೆ. ಇದರಿಂದ ಏನಂದ್ರೆ ಯೂನಿಫಾರ್ಮಿಂದ ಒಂದು ಐಡೆಂಟಿಟಿ ಸಿಗುತ್ತೆ. ಈ ಶಾಲೆ ಮಕ್ಕಳಿಗೆ ಯೂನಿಫಾರ್ಮ್ ಮಾಡ್ತೀವಿ, ಯಾಕಂದ್ರೆ ಅವ್ರೊಂದು ಸಮಾನತೆ ಭಾವನೆ ಬರಲಿ ಅಂತ. ಈಗ ನಾವು ಶಾಲೆಗೆ ಹೋಗದೇ ಇರೋರು, ವರ್ಕರ್ಸ್ ಇದೀವಿ, ಸರ್ಕಾರಿ ಸೇವಕರು ಇದೀವಿ, ಯೂನಿಫಾರ್ಮ್ ಇರೋರಿಗೆ ಒಂದು ದೂರದಿಂದ ಗೊತ್ತಾಗುತ್ತೆ. ನಾ ಈಗಲೂ ಸುಮಾರು ಜನ ನಮ್ಮ ಬ್ಯಾಚ್ಮೇಟ್ಗಳು ಡಿಫೆನ್ಸ್ ಮುಗಿದ ಮೇಲೆ ಪೊಲೀಸ್ ಇಲಾಖೆ ಸೇರ್ಕೊಂಡ್ರು. ಈ KSL ಕೆಲಸ ಬರೋದು DYSP ಆಗಿದ್ದಾರೆ, ಒಬ್ಬ ಪ್ರಮೋಷನ್ SP ಆಗಿದ್ದಾರೆ. ಅವ್ರಿಗೇನು ಗೊತ್ತಾ, ಈಗ ನಾನು ಸಿವಿಲ್ ಡ್ರೆಸ್ ಹಾಕೊಂಡು ತಹಶೀಲ್ದಾರ್ ಬಂದು ಒಂದು ರೋಡಲ್ಲಿ ಹೊರಟ್ರೆ ಹೇಳಕ್ಕೆ ಯಾರೋ ಬರಬೇಕು, ಬರ್ರಿ ತಹಶೀಲ್ದಾರ್ ಬಂದು ಅಂತ. ಅದೇ ರೀತಿ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಇರಲಿ, ಒಬ್ಬ CPI ಇರಲಿ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇರಲಿ, ಅವ್ನು ಹೊಂಟ್ರೆ ಅವ್ನು ಯಾರಂತ ಅಲ್ಲೇ ಗೊತ್ತಾಗುತ್ತೆ, ಅವನಿಗೆ ಸಿಗಬೇಕಾದಂಥ ಒಂದು ಮರ್ಯಾದೆ ಸಿಗುತ್ತೆ. ಆದ್ದರಿಂದ ಈ ಯೂನಿಫಾರ್ಮ್ ಅನ್ನ ಯಾವುದೇ ಕಾರಣಕ್ಕೂ ಒಂದು ಏನು ಭಾರ ಅಂತ ತಿಳ್ಕೊಳ್ಳೋದಂಗೆ, ಅದ್ರಲ್ಲಿ ಐಡೆಂಟಿಟಿ. ನಮಗೆ ನಾವು ಯೂನಿಫಾರ್ಮ್ ಹಾಕೊಂಡ್ರೆ ಅದು ನಮಗೆ ಸಿಗತಕ್ಕಂಥ ಗೌರವ, ಅದನ್ನು ನೀವು ಭಾವಿಸಬೇಕು ಮತ್ತು ಆ ಗೌರವವನ್ನು ಅನುಭವಿಸಬೇಕು. ಅದೇ ರೀತಿ ನಾವು ಈಗ ಸೇರಿದಂಥವರು
ನಾಗರಿಕರು, ಪ್ರತಿಯೊಬ್ಬ ಸದಸ್ಯರು ಈ ಸಮಾಜದವರು ಒಬ್ಬ ಯೂನಿಫಾರ್ಮ್ ಸರ್ವಿಸಸ್ನ ಗೌರವಿಸಬೇಕು. ಈ ಗಮನವನ್ನು, ಈ ಅಂಶವನ್ನು ತಮ್ಮೆಲ್ಲರ ಗಮನಕ್ಕೆ ತರಬಯಸ್ತೇನೆ. ನೀವು ಯಾವುದೇ ರೀತಿ ಸ್ಟೇಜ್ ಫಂಕ್ಷನ್, ನನ್ನ ವೈಯಕ್ತಿಕ ಇದು ಯಾರು ಇದನ್ನ ಅನ್ಯತಾ ಭಾವಿಸಬಾರ್ದು. ನೀವೇನು ಸನ್ಮಾನ ಮಾಡ್ತೀರಿ, ಈ ಮಣಿಹಾರ ಪ್ಲಾಸ್ಟಿಕ್ ಇಂದು ಇಟ್ ಲೀಡ್ಸ್ ಟು ಪೊಲ್ಯೂಷನ್. ಹೌದಾ? ಅದನ್ನು ದಯವಿಟ್ಟು ಉಪಯೋಗಿಸ್ಬೇಡಿ. ಇದೇನು ಹೂ ಕೊಟ್ರಲ್ಲ, ಬೆಸ್ಟ್. ಏನಿಲ್ಲ ಅಂದ್ರು ಇದು ಹೂ ಇದ್ದಷ್ಟು ಸಮಯದಲ್ಲಿ ಒಂದು ಸುವಾಸನೆಯನ್ನು ಬೀರಿ ಆಮೇಲೆ ನಮ್ಮ ಪೌರ ಕಾರ್ಮಿಕರಿಗೆ ಎಕ್ಸ್ಟ್ರಾ ಕೆಲಸ ಕೊಟ್ಟು ಇದನ್ನ ಎತ್ತಕ್ಕ ಕೆಲಸ ಅವ್ರಿಗೆ ಬರುತ್ತೆ ಅಲ್ವಾ? ಇದನ್ನು ಉಪಯೋಗಿಸ್ಕೊಳ್ಳಿ. ದಯವಿಟ್ಟು ಈ ಸಿಂಥೆಟಿಕ್ ಶಾಲ್ ಆಗಲಿ, ಈ ಮಣಿ ಹಣ್ಣಾಗಲಿ ಕೊಡೋದನ್ನ ಅವಾಯ್ಡ್ ಮಾಡಿ. ಹಣ್ಣು ಕೊಡ್ತೀರಾ, ಅಟ್ಲೀಸ್ಟ್ ಮನೆಗೆ ಹೋಗಿ ತಿನ್ಬೋದು, ಒಬ್ಬರು ಕೊಟ್ಟು ಶೇರ್ ಮಾಡ್ಕೊಂಡು ತಿನ್ಬೋದು. ದಯವಿಟ್ಟು ನನಗೆ ಈ ಹಾರ ಮತ್ತು ಶಾಲ ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ದಯವಿಟ್ಟು ನೀವು ಕೊಟ್ಟರ ಹಣ್ಣನ್ನು ಪ್ರೀತಿಯಿಂದ ಸ್ವೀಕರಿಸ್ತೀನಿ. ಇಲ್ಲಿ ಬಂದ ನಮ್ಮ ಒಳಗೂಡಿ ಒಂದು ಸಣ್ಣ ಕಿರು ಸನ್ಮಾನವನ್ನು ಎಲ್ಲರೂ ಕೂಡ ಚಪ್ಪಾಳೆ ಕಟ್ಟುವ ಮೂಲಕ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ನೀಡ್ತಿದ್ದೀವಿ. ಜೋರಾಗಿ ಚಪ್ಪಾಳೆ ಧನ್ಯವಾದಗಳು ಸರ್. ನಾವು ನೀಟಾಗಿ ಇಲ್ಲೇ ಒಂದು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಬ್ಲೇಸರ್ ಹಾಕೊಂಡು, ಶೂ ಹಾಕೊಂಡು, ಗಾಗಲ್ಸ್ ಹಾಕೊಂಡು ಹೋಗಿ ನಿಮ್ನ ಯಾರು ಬೇಡ ಅಂತಾರೆ. ಇದು ಪ್ರಜಾಪ್ರಭುತ್ವ. ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರ್ದು ಅಬ್ಜೆಕ್ಷನ್ ಇಲ್ಲ. ಇದು ಪ್ರಜಾಪ್ರಭುತ್ವ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಕೊಟ್ಟಿರುವುದು ಅಂತ ಸ್ವತಂತ್ರ. ನಿಮ್ಮ ಹಕ್ಕು ನಿಮ್ಮ ಕೈಲಿ. ನಿಮ್ಮ ಕೆಲಸದ ಅವಧಿಯಲ್ಲಿ ನಿಮ್ಮ ಕೆಲಸ ಸ್ವತಂತ್ರವಾಗಿ ಮಾಡಿ. ಯಾರಿಗೂ ಏನು ಬ್ಲೈಂಡ್ ಆಗೋ ಅವಶ್ಯಕತೆ ಇಲ್ಲ. ನಿಮ್ಮ ಕೆಲಸ ನೀನು ಮುಗಿಸಾದ್ಮೇಲೆ ನೀನು ಪ್ರಜೆ ನಿನ್ನ ಯಾರು ಅಬ್ಜೆಕ್ಷನ್ ಮಾಡಂಗಿಲ್ಲ. ನಾವು ನಿಮ್ಮ ಹಕ್ಕು ನಿಮ್ಮ ಕೈಲಿ. ನಿಮ್ಮ ಆರೋಗ್ಯನೇ ಆಗಲಿ, ದಯವಿಟ್ಟು ನಿಮಗೆ ಆದಂಥ ಒಂದು ಕುಟುಂಬ ಇದೆ, ಆರೋಗ್ಯನ ಕಾಪಾಡ್ಕೊಳ್ಳಿ. ನಾನು ನಿಮಗೆ ಎಲ್ಲ ಕಡೆ ಹೇಳ್ತಾನೆ ಇರ್ತೀನಿ, ಕೆಲಸ ಮಾಡುವಾಗ ಬೈತೀನಿ, ಗ್ಲೌಸ್ ಹಾಕೊಳ್ಳಿ ಅಂತ. ಬಾಬಾ ಹಾಸ್ಪಿಟ್ಲ್ ಹತ್ರ, ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಸಿರಂಜ್ಗಳಿರುತ್ತೆ. ನೀವು ಹಂಗೆ ಎತ್ತುತ್ತಾ ಇರ್ತೀರಾ ನೋಡ್ರಿ. ಇವತ್ತು ಯಾರು ಆಗಲ್ಲ. ನಮ್ಮ ಕುಟುಂಬಕ್ಕೆ ನಾವೇ ಕಟ್ಟಲಿ ಆಧಾರ ಸ್ತಂಭ. ಆರೋಗ್ಯ ಉಳಿಸ್ಕೊಳ್ಳಿ ದಯವಿಟ್ಟು. ನೀವು ಆರೋಗ್ಯವಾಗಿ ಇದ್ರೆ ನಿಮ್ಮ ಕುಟುಂಬ ನಿಮ್ಮ ಹಿಂದೆ ಇರುತ್ತೆ. ಈ ಎರಡು ಮಾತಾಡಕ್ಕೆ ಪುರಸಭೆಯಿಂದ ಸಿಗುವಂಥದ್ದು ಎಲ್ಲ ಸೌಲಭ್ಯಗಳು ಸಕಾಲಕ್ಕೆ ಸಿಗಲಿ. ತಾವೆಲ್ಲ ಆರೋಗ್ಯವಾಗಿ ದಷ್ಟಪುಷ್ಟವಾಗಿ ಜೀವನ ಸಾಗಿಸ್ಲಿ. ತಮ್ಮ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಲಿ. ತಾವು ಆರೋಗ್ಯವನ್ನು ಭಾಳ ಸುರಕ್ಷಿತವಾಗಿ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಮತ್ತೊಮ್ಮೆ ಪೌರ ಕಾರ್ಮಿಕರ ಶುಭಾಶಯವನ್ನು ಹೇಳ್ತಾ ನನ್ನ ಅಣ್ಣ ತಮ್ಮದಿರು ಥರ ಇದ್ದಾರೆ. ಅವ್ರು ನನ್ನ ಸದಸ್ಯರಿಗಿಂತ ಅಣ್ಣ ತಮ್ಮದಿರು ರೀತಿಯೇ ನೋಡ್ತಾ ಇದ್ದೀನಿ. ಹಾಗೆ ನಮ್ಮ ವೇದಿಕೆ ಮುಂಭಾಗದಲ್ಲಿರುವಂತಹ ನಮ್ಮ ಪುರಸಭೆಯ ಸಿಬ್ಬಂದಿಗಳೇ, ಪತ್ರಿಕಾ ಮಾಧ್ಯಮ ಮಿತ್ರರೇ, ಎಲ್ಲರಿಗೂ ಇವತ್ತೇನು ಪೌರ ಕಾರ್ಮಿಕರ ದಿನಾಚರಣೆ ಆಚರಣೆ ಮಾಡ್ತಾ ಇರೋದು ನಮಗೆಲ್ಲ ತುಂಬ ಸಂತೋಷವಾಗಿದೆ. ನಾವು ಈ ಒಂದು ಪೌರ ಕಾರ್ಮಿಕ ದಿನಾಚರಣೆ ಮಾಡೋಕ್ಕೂ ಮುಂಚೆ ಒಂದು ಹೇಗೆ ಮಾಡಬೇಕು ಏನು ಅಂತ ಕೇಳ್ಕೊಂಡಾಗ ಸ್ಪೋರ್ಟ್ಸ್ ಮೊದಲಿಗೆ ಅಲ್ಲಿ ಎಲ್ಲರಿಗೂ ಎಲ್ಲ ಭಾಗವಹಿಸಿದಂಥ ಪೌರ ಕಾರ್ಮಿಕರಿಗೆ ಅವ್ರಿಗೆಲ್ಲ ಈ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಮ್ಮ ಮುಖ್ಯಾಧಿಕಾರಿಯವರು ಅವರ ಎಲ್ಲರೂ ನಮಗೆ ಸ್ಪೋರ್ಟ್ಸಲ್ಲಿ ಭಾಗವಹಿಸ್ಕೊಳ್ಳೋಕ್ಕೆ ನಮಗೆ ಟಿ ಶರ್ಟ್ನ ವ್ಯವಸ್ಥೆ ಮಾಡಿಸಿ, ಅಲ್ಲಿ ಯಾರು ಸುಸ್ತಾಗಬಾರಂತ ಜ್ಯೂಸಿನ ವ್ಯವಸ್ಥೆ ಮಾಡಿಸಿ, ಮತ್ತು ಊಟದ ವ್ಯವಸ್ಥೆ ಮಾಡಿಸಿ ಎಲ್ಲ ಅವರು ಈಗ ನಮ್ಮ ಮುಖ್ಯಾಧಿಕಾರಿ ಅವರು ಸ್ಪೋರ್ಟ್ಸಲ್ಲಿ ಭಾಗವಹಿಸೋದು ನೋಡಿದ್ರೆ ನಮ್ಮ ಯುವಕರು ಕೂಡ ಆ ರೀತಿ ಭಾಗವಹಿಸೋಕ್ಕಾಗಲ್ಲ. ಆ ಮಟ್ಟಿಗೆ ಅವರು ಎಲ್ಲ ರೀತಿಯ ಸ್ಪೋರ್ಟ್ಸಲ್ಲಿ ಆಗಿರ್ಬೋದು, ಯೋಗ ಮಾಡಬೇಕಾದ್ರೆ ಯೋಗ ಕ್ಲಾಸಲ್ಲಿ ಅವ್ರು ಮಾಡಿದಂಥ ವಿವಿಧ ಆಸನಗಳನ್ನ ನಾವು ಮಾಡೋಕ್ಕೆ ಆಗಿಲ್ಲ. ಈ ರೀತಿ ಒಂದು ಮಾದರಿಯಾದಂಥ ಮುಖ್ಯಾಧಿಕಾರಿ ಅವರು ನಮಗೆ ಸಿಕ್ಕಿದ್ದಾರೆ. ಹಾಗೆ ನಮ್ಮ ಪೌರ ಕಾರ್ಮಿಕರು ಇವತ್ತು ತುಂಬ ಆರೋಗ್ಯದ ಕಡೆ ಈಗಾಗಲೇ ಸಾಕಷ್ಟು ವಿಷಯಗಳನ್ನ ಹೇಳಿದರೆ, ಎರಡೇ ವಿಷಯನ ತಾವು ಗಮನಿಸಬೇಕಾಗಿರೋದು, ಯಾವುದೇ ಒಂದು ಕೆಲಸಗಳನ್ನ ಮಾಡುವಾಗ ನಾನು ಕೆಲಸ ಮಾಡ್ತಿದ್ದೀನಿ, ನನ್ನ ಮಗ ನನ್ನ ಮಗಳು ಈ ಕೆಲಸನೇ ಉತ್ತಮವಾಗಿ ಮಾಡಲಿ ಅಂತ ಹೇಳ್ತಾರೆ. ಉದಾಹರಣೆಗೆ ಡಾಕ್ಟರ್ ಆದರೆ ನನ್ನ ಮಗಳು ಡಾಕ್ಟರ್ ಆಗಬೇಕು, ನನ್ನ ಮಗನೂ ಡಾಕ್ಟರ್ ಆಗಬೇಕು ಅಂತಾರೆ. ಇಂಜಿನಿಯರ್ ಆದರೆ ನನ್ನ ಮಗನೂ ಇಂಜಿನಿಯರ್ ಆಗಬೇಕು, ನನ್ನ ಮಗಳೂ ಇಂಜಿನಿಯರ್ ಆಗಬೇಕು ಅಂತಾರೆ. ಒಂದೇ ಒಂದು ಇಲಾಖೆ ನಾನು ಮಾಡೋ ಕೆಲಸ ನನಗೆ ಸಾಕು, ನನ್ನ ಮಕ್ಕಳು ಉತ್ತಮವಾಗಿ ಬೆಳಿಬೇಕು ಅನ್ನೋದು ಯಾವುದಾದ್ರು ಒಂದು ಇಲಾಖೆ ಇರೋದು ಪೌರ ಕಾರ್ಮಿಕರ ಇಲಾಖೆ. ತಾವೆಲ್ಲ ದಯಮಾಡಿ ಈಗಾಗಲೇ ನಿಮ್ಮ ಅಧ್ಯಕ್ಷರು ಹೇಳಿದ್ರು, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ನೀವು ಉತ್ತಮವಾದಂಥ ಆಹಾರವನ್ನು ಸ್ವೀಕರಿಸಿ, ನೀವು ಸಮಾಜದ ಜೊತೆ ಬೆರೀರಿ, ಸಮಾಜನೂ ನಿಮ್ಮ ಜೊತೆಲೂ ಬೆರೆಯುತ್ತೆ. ನಿಮಗೆ ಮೊದಲು ಸಂಕೋಚನ ಬಿಡಿ.
ನಾನು ಸಮಾಜದ ಜೊತೆ ಇರಬೇಕು ಅಂದ್ರೆ ಹೆಂಗಿರ್ಬೇಕು ಅಂತ ನಿಮ್ಮ ನಡವಳಿಕೆಯನ್ನು ನೀವು ತೋರಿಸ್ಕೊಟ್ರೆ ಸಮಾಜ ನಿಮ್ಮ ಜೊತೆ ಸಹಜವಾಗಿ ಬೆರೆಯುತ್ತೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಯೋಚನೆ ಮಾಡಿದ್ರೆ ನೀವು ಚೆನ್ನಾಗಿರ್ಬೋದು, ಸಮಾಜನೂ ಚೆನ್ನಾಗಿರುತ್ತೆ, ನೀವು ನಿಮ್ಮ ಮಕ್ಕಳು ಮತ್ತೆ ಉತ್ತಮವಾದ ಜೀವನವನ್ನು ಮಾಡ್ಬೋದು ಅಂತ ಹೇಳ್ತಾ ನನ್ನ ಮಾತ್ರ ಮುಗಿಸ್ತೀನಿ. ಮಾಧ್ಯಮದ ಮಿತ್ರರಿಗೂ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಿಜ ಇದು ನನ್ನ ಲೈಫಲ್ಲಿ ಎವರ್ ಗ್ರೀನ್ ಮೂವ್ಮೆಂಟ್ ಆಗಿರುತ್ತೆ. ನಿಜ ತುಂಬಾ ಖುಷಿ ಆಯಿತು. ಎಲ್ಲರಿಗೂ ಪೌರ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳು. ಇದಕ್ಕೆ ಸದಾ ಚಿರಂಜೀವಿಯಾಗಿರ್ತೀನಿ. ಪಾಂಡುಪುರನು ಯಾವತ್ತೂ ಮತ್ತೆ ಅಳಿಸಲ್ಲ ಅನ್ಕೊಂಡಿದ್ದೀನಿ ನನ್ನ ಮನಸ್ಸಿಂದ. ಇದೇನೇ ಆದ್ರೂ ಕೊನೆವರೆಗೂ ನಿಮ್ನೆಲ್ಲ ನೆನ್ಪಿಟ್ಕೊಂಡಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾವು ಕೂಡ ಪಾಲ್ಗೊಳ್ತೀವಿ ಅಂತ ಹೇಳಿ ನಮ್ಮ ಪತ್ರಕರ್ತರು ಕೂಡ ಪಾಲ್ಗೊಂಡು ನಮ್ಮನ್ನ ಸೋಲಿಸಿ ವಿನ್ ಆಗಿದ್ದಾರೆ. ಎಲ್ಲ ವಿಜೇತರಿಗೂ ಕೂಡ ಈ ವೇದಿಕೆಯಲ್ಲಿ ಅವರಿಗೆ 2ನೇ ಬಹುಮಾನ ನರಸಿಂಹೇಗೌಡ ಮೀಟರ್ ಓಟದ ಸ್ಪರ್ಧೆ 40 ವರ್ಷ ಮೇಲ್ಪಟ್ಟ ಪುರುಷ ಚೌಡಪ್ಪ ಅದೇ ರೀತಿ ಕೆವಿ ಕಿರಿಯ ಅಭ್ಯರ್ಥಿಗಳಾದ ಯಶಸ್ವಿನಿಯವರು ವಸಂತ ಗೀತ ಸಮಯವನ್ನ ಗುಂಡು ಎಸೆತಲ್ಲೂ ಪ್ರಥಮ ಬಂದಿದ್ದಾರೆ. ಪುರುಷರ ವಿಭಾಗ
ಮಣಿಪ್ರಸಾದ್ ವಾಲಿಬಾಲ್ ಮುಂದೆ ನೋಡಿ ಎಲ್ಲೋ ಆಗಿ ಈ ದಿನದ ಬೇಗ ಅಂತ ತಕ್ಕೋ. ಡಿ ರಂಗ, ರಾಜು, ರಾಣಿ ಆರ್, ಗೋಪಾಲ, ಈ ಕಡೆ ಬನ್ನಿ. ಫೋಟೋ ಯಾರಿಗೆ ಮಿಸ್ ಆಗಿದೆ ದಯಮಾಡಿ ಬಂದು ಇಲ್ಲಿ ಸನ್ಮಾನವನ್ನ ಸ್ವೀಕರಣೆ ಮಾಡಬೇಕು. ಯಾರಿಗೇನಾದ್ರೂ ಹೆಸರು ಮಿಸ್ ಆಗಿದ್ರೆ ಸದಾಶಿವ, ಶಿವಪ್ರಸಾದ್, ಓಕೆ. ಹಾಗೂ ಸಿಬ್ಬಂದಿ ವರ್ಗದವರೇ ಹಾಗೂ ಎಲ್ಲ ಪೌರ ಕಾರ್ಮಿಕ ಮಿತ್ರರೇ, ಈ ಒಂದು ಪೌರ ಕಾರ್ಮಿಕರ ದಿನಾಚರಣೆನ ನಾವು ನಮ್ಮ ಈಶ್ವರ ಅಧ್ಯಕ್ಷರು ಕೇಳ್ಕೊತಾರೆ ಬಂದು, ಮೇಡಮ್ ಸರಿ ಬೇಗ ನಮಗೆ ದಿನಾಚರಣೆ ಮಾಡಿಕೊಡಿ ಅಂತೇಳಿ. ನಾವು ಭವಿಷ್ಯ ಈಗ ಮಾಡಬೇಕು ಅಂತ ಅನ್ಕೊಂಡಿರ್ಲಿಲ್ಲ, ಇನ್ನೂ ಒಂದು ವಾರ ಮುಂದೂಡ್ತಾ ಇದ್ವಿ. ಅವ್ರನ್ನ ಕೇಳ್ಕೊಂಡಾಗ ನಮಗೆ ಈ ಒಂದು ದಿನಾಚರಣೆನ ತುಂಬ ವಿಜೃಂಭಣೆಯಿಂದ ಮತ್ತು ನಮಗೆ ಖಾರ ಊಟದ ವ್ಯವಸ್ಥೆ ಮಾಡಿಸ್ಕೊಡಿ, ಸಿಹಿ ಊಟ ಅಂತ ಯಾವುದೇ ಕಾರಣಕ್ಕೂ ಬೇಡ ಅಂತ ಕೇಳ್ಕೊಂಡ್ರು. ಹಾಗಾಗಿ ನಾವು ಮುಖ್ಯಾಧಿಕಾರಿಗಳು ತುಂಬ ಸಪೋರ್ಟ್ ಮಾಡಿ ನಮಗೆ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಲಿಕ್ಕೆ ತುಂಬ ಬೆನ್ನೆಲುಬಾಗಿ ನಿಂತಿದ್ರು. ಹಾಗಾಗಿ ಎಲ್ಲ ಸಿಬ್ಬಂದಿಗಳು ಅದಕ್ಕೆ ಸಹಕಾರ ನೀಡಿದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ಪೌರ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳನ್ನ ಕೋರ್ತಾ ಎಲ್ಲರೂ ನಮ್ಮ